ನಮಸ್ಕಾರ ಎಲ್ರಿಗೂ. ಲಾಸ್ಟ್ ವಿಡಿಯೋನಲ್ಲಿ ನಾನು ಈ ನೆರಿಗೆ ಲಂಗದ್ದು ಯಾವ ರೀತಿ ಫಾರ್ಮುಲಾ ಯೂಸ್ ಮಾಡಿ ಫ್ಯಾಬ್ರಿಕ್ ಕ್ಯಾಲ್ಕುಲೇಷನ್ ಮಾಡೋದು ಅಂತ ವಿಡಿಯೋ ಮಾಡಿ ಹೇಳಿದ್ದೆ. ತುಂಬ ಜನ ಕನ್ಫ್ಯೂಸ್ ಆಗಿದ್ದಾರೆ. ಸೊ ಅದಕ್ಕೆ ನಾನು ಇದನ್ನ ಇನ್ನೂ ಒಂದ್ಸಲಿ ಹೇಳ್ತಾ ಇದ್ದೀನಿ. ಸೊ ನಮಗೆ ನಾವು ಈ ರೀತಿ ಪ್ಲೀಟೆಡ್ ಸ್ಕರ್ಟ್ ಮಾಡ್ತೀವಿ ಅಂದರೆ ಎರಡು ಮೆಜರ್ಮೆಂಟ್ ಇರಬೇಕು. ಒಂದು ವೇಸ್ಟ್ ರೌಂಡು, ಇನ್ನೊಂದು ಲೆಂತ್. ಇದನ್ನ ನಾವು ಸೆಲ್ಫ್ ಆಗಿ ಯಾವ ರೀತಿ ತಗೊಳ್ಳೋದು ಅಂದರೆ, ನೀವೇನು ಟೇಪ್ನ 1 ಅಂತ ಇರುತ್ತಲ್ಲ ಅದು ಕೆಳಗಡೆ ತಗೊಳ್ಳಿ. ಲೆಂತ್ ಎಷ್ಟು ಬೇಕು ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಅದು ಫ್ಲೋರ್ ಟಚ್ ಆಗ್ತಾ ಇರಬೇಕು ಟೇಪು. ಲೆಂತ್ ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ. ನಾನಿಲ್ಲಿ 37 ಅಂತ ತಗೋತೀನಿ ಲೆಂತ್ನ. ಸೊ ಎಲ್ಲಿ ನಾನು ಲೆಂತ್ ತಗೊಂಡಿದ್ದೀನೋ ಅಲ್ಲಿನೇ ನಾವು ವೇಸ್ಟ್ ರೌಂಡ್ ತಗೋಬೇಕು. ಸೊ ವೇಸ್ಟ್ ರೌಂಡು ಇಲ್ಲಿನೇ ತಗೊಳ್ಳಿ. ನೀವು ಎಲ್ಲಿ ಲೆಂತ್ ತಗೊಂಡಿದ್ದೀರಾ ಅಲ್ಲಿ ವೇಸ್ಟ್ ರೌಂಡ್ ತಗೊಳ್ಳಿ. ಸೊ ನಾನು ಲೆಂತ್ ಅನ್ನೋದನ್ನ 37 ಅಂತ ತಗೋತೀನಿ. ಹಾಗೆ ವೇಸ್ಟ್ 32 ಅಂತ ತಗೋತೀನಿ. ಸೊ ಎರಡು ಮೆಜರ್ಮೆಂಟ್ ಇದ್ರೆ ಸಾಕು ನಮಗೆ ಪ್ಲೀಟೆಡ್ ಸ್ಕರ್ಟ್ಗೆ. ಈಗ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ನೋಡೋಣ. ಕನ್ನಡದಲ್ಲೇ ಮಾಡ್ತೀನಿ. ನೆರಿಗೆ ಲಂಗ ಅಂತಾನೆ ಹಾಕ್ತೀನಿ. ಇದಕ್ಕೆ ಫಾರ್ಮುಲಾ ಯಾವ ರೀತಿ ನಾವು ಕನ್ನಡದಲ್ಲಿ ತೆಗಿಬೇಕು ಅಂದ್ರೆ, ಮೊದಲಿಗೆ ನಮಗ್ ಬೇಕಾಗಿರೋದು ಲೆಂತ್ ಅಂದ್ರೆ ಉದ್ದನ ನಾವ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ, ನಮ್ಗೆ ಏನ್ ಲೆಂತ್ ಬೇಕಾಗಿದೆ ಇದರಲ್ಲಿ ನಮ್ಗೆ ಈ ಪಟ್ಟಿ ಅನ್ನೋದು ನಾವು 1.5 ಇಂಚ್ ತಗೋಬಹುದು ಅಥವಾ 2 ಇಂಚ್ ತಗೋಬಹುದು. ನಾನಿಲ್ಲಿ 1.5 ಇಂಚ್ ರೆಡಿ ತಗೊಂಡಿದ್ದೀನಿ. ಸೊ 1.5 ಮೈನಸ್ ಮಾಡೋಣ ರೆಡಿ ಲೆಂತ್ ಇಂದ. ಸೊ 37 ರೆಡಿ ಲೆಂತ್ ಬೇಕಾಗಿದೆ. 1.5 ಮೈನಸ್ ಮಾಡ್ತಾ ಇದ್ದೀನಿ. ಈಗ ನನಗೆ 36.5 ಬರುತ್ತೆ. 35.5 ಅಂತ ರೆಡಿ ಲೆಂತ್ ಬರ್ತಾ ಇದೆ. ಓಕೆ, ಇದಕ್ಕೆ ಮತ್ತೆ ನಾವು ಆಡ್ ಮಾಡಬೇಕು. ಯಾಕೆ ಅಂದ್ರೆ ಇದು ನಾವು ಈಗ 35.5 ತಗೊಂಡಿದ್ರೆ ಇಲ್ಲಿ ನಮ್ಗೆ 1/2 ಇಂಚು ಮೈನಸ್ ಆಗುತ್ತೆ. ಯಾಕಂದ್ರೆ ಈ ಪಟ್ಟಿ ಒಳಗಡೆ ನಮ್ಗೆ 1/2 ಇಂಚ್ ಇರುತ್ತೆ. ಕೆಳಗೆ ಬಾಟಮ್ ಅಲ್ಲಿ 1/2 ಇಂಚು ಫೋಲ್ಡಿಂಗ್ ತಗೋಬಹುದು. ಕೆಲವೊಂದ್ಸಲಿ ಬಾರ್ಡರ್ ನಲ್ಲಿ ನಮ್ಗೆ ಅದು ಪೈಪಿಂಗ್ ತರ ಏನಾದ್ರು ಎಫೆಕ್ಟ್ ಇದ್ರೆ ಅದು ಫೋಲ್ಡ್ ಮಾಡ್ದೇನು ಬಿಡ್ಬೋದು. ಸೊ ಫೋಲ್ಡ್ ಮಾಡಲ್ಲ ಕೆಳಗಡೆ ಅಂದ್ರೆ ನೀವು 1/2 ಇಂಚ್ ಆಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ತೀರಾ ಕೆಳಗಡೆ ಎಕ್ಸ್ಟ್ರಾ ಪಟ್ಟಿ ಕೊಡ್ತೀರಾ ಅಂದ್ರೆ ನೀವು 1 ಇಂಚ್ ಆಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಫೋಲ್ಡ್ ಮಾಡಿಲ್ಲ, ಬಾರ್ಡರ್ ಏನಿದೆ ಅದು ಫುಲ್ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ 0.5 ಆಡ್ ಮಾಡಿದ್ದೀನಿ. ಸೊ ಈಗ 36 ಆಯ್ತು. ನನ್ ಲೆಂತ್ ಅನ್ನೋದು ಸ್ಕರ್ಟ್ದು 36 ತಗೊಂಡಿದ್ದೀನಿ. ಸೊ ಅರ್ಥ ಆಯ್ತಲ್ವಾ? ಸೊ 36 ಅಂತ ಲೆಂತ್ ತಗೊಂಡಿದ್ದೀನಿ. ಲೆಂತ್ ಏನೋ ನಮಗ್ ಸಿಕ್ತು. ಹಾಗೆ ವಿಡ್ತ್ ತಗೊಳ್ಳೋದು ಯಾವ ರೀತಿ ಅಂದ್ರೆ, ವಿಡ್ತ್ ತಗೊಳಕ್ಕೆ ನೀವು 2 ತರ ಡಿಸೈಡ್ ಮಾಡ್ಕೋಬಹುದು. ಒಂದು, ಈ ನೆರಿಗೆ ನಿಮ್ಗೆ ಎಷ್ಟು ಇಂಚಿನ ನೆರಿಗೆ ಬೇಕು ಅಂತ. ನಾರ್ಮಲ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಎಲ್ಲ 1 ಇಂಚ್ ನೆರಿಗೆನೆ ತಗೋತಾರೆ. 1/2 ಇಂಚ್ ಕೂಡ ತಗೋಬಹುದು. 1 ಇಂಚ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಅದು 1 ಇಂಚ್ ಎಲ್ಲ ಕಡೆ ಈವನ್ ಆಗಿ ಬಂದ್ರೆ ಅದು ಲುಕ್ ಚೆನ್ನಾಗಿರುತ್ತೆ, ಲುಕ್ ವೈಸ್. ಸೊ 1 ಇಂಚ್ ನೆರಿಗೆ ತಗೋತೀನಿ ಅನ್ಕೊಳ್ಳಿ. 1 ಇಂಚ್ ನೆರಿಗೆ ತಗೋಬೇಕಂದ್ರೆ ನನಗೆ 32 ಸೊಂಟ ಸೈಜ್ ಇದೆ. ಸೊ 32 ನೆರಿಗೆ ಬರುತ್ತೆ. ಸೊ ವಿಡತ್ ತಗೊಳಕ್ಕೆ ಅಗಲ ಅಂತ ಬರೀತೀನಿ. ಅಗಲ ತಗೊಳ್ಳೋದಿಕ್ಕೆ ನಮ್ಗೆ ಒಟ್ಟು ನೆರಿಗೆ ಒಟ್ಟು ನೆರಿಗೆ ನಿಮ್ಗೆ ಎಷ್ಟು ಬೇಕಾಗಿದೆ ಅದನ್ನ ಇಂಟು ಮಾಡಬೇಕು. ಆ ನೆರಿಗೆ ಒಳಗೆ ನಿಮ್ಗೆ ಎಷ್ಟು ಬಟ್ಟೆ ಬೇಕು ಅಂತ. ಈಗ ನಾವು 1 ಇಂಚಿನಲ್ಲಿ ನೆರಿಗೆ ಹಾಕ್ತಾ ಇದೀವಿ ಅಂದ್ರೆ ಇದ್ರೊಳಗೆ ನಮ್ಗೆ ಎಷ್ಟು ಬಟ್ಟೆ ಬೇಕು ಅಂತ ನೀವು ಡಿಸೈಡ್ ಮಾಡ್ಕೋಬಹುದು. ನಿಮ್ಮ ಹತ್ರ ಬಟ್ಟೆ ತುಂಬಾ ಕಡಿಮೆ ಇದೆ, ನೀವು 1 ಇಂಚ ಬಿಡ್ತೀರಾ ಅಂದ್ರೆ 1 ಇಂಟು 1 2 ಇಂಚ್ ಬಿಡ್ತೀರಾ ಅಂತ. ಸೊ ನಿಮ್ಮ ಹತ್ರ ಬಟ್ಟೆ ಜಾಸ್ತಿ ಇದೆ ಅಂದ್ರೆ 3 ಬಿಡ್ಬೋದು. ನಮ್ಗೆ ಇನ್ನೂ ಕೆಳಗಡೆ ಜಾಸ್ತಿ ಫ್ಲೇರ್ ಬೇಕಂದ್ರೆ ನಾವಿಲ್ಲಿ 4 ಬಿಡ್ಬೋದು. ಸೊ ಆ ರೀತಿ ನಾವು ಡಿಸೈಡ್ ಮಾಡ್ಕೊಬಹುದು. 1 ಇಂಚ್ ನೆರಿಗೆ ಬೇಕಾಗಿದೆ ಅಂದ್ರೆ ನಾವು 4 ಇಂಚ್ ಬಿಟ್ಕೋಬಹುದು. ಇಲ್ಲಿ ಅದು ಒಳಗಡೆ ಮೈನಸ್ ಆಗುತ್ತೆ ನಮ್ಗೆ. ಆ ರೀತಿ ನಾವು ಡಿಸೈಡ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಈ ಸ್ಕರ್ಟ್ಗೆ 4 ಇಂಚ್ ಅಂತ ತಗೊಂಡಿದ್ದೀನಿ. ಇದನ್ನ ಮತ್ತೆ ವೇಸ್ಟ್ ಸೇರಿಸ್ಬೇಕು. ಓಕೆ, ಒಟ್ಟು ನೆರಿಗೆ ನಾನು 32 ಇರೋದ್ರಿಂದ ಇದಕ್ಕೆ ನಾನು 2 ಇಂಚ್ ಮೊದಲೇ ಲೂಸಿಂಗ್ ತಗೋತೀನಿ. ಯಾಕಂದ್ರೆ ನಾನು ಪರ್ಫೆಕ್ಟ್ ಆಗಿ ತಗೊಂಡಿದ್ದೀನಿ, ಟೈಟ್ ಆಗಿದೆ, ಹಂಗಾಗಿ 2 ಇಂಚ್ ಲೂಸಿಂಗ್ ತಗೊಂಡಿದ್ದೀನಿ. ಸೊ ಒಟ್ಟು ನೆರಿಗೆ ನನಗೆ 34 ಬೇಕಾಗಿದೆ. ಇದನ್ನ ನಾನು 4 ಇಂದ ಇಂಟು ಮಾಡ್ತೀನಿ.
ಸೊ 34 into 4 136 ಇಂಚಸ್. ಇಲ್ಲೇ ಬರಿತೀನಿ 136. ಇದಕ್ಕೆ ನಾವು ಮತ್ತೆ ನಮ್ಮ ವೇಸ್ಟ್ ನ ಆಡ್ ಮಾಡಬೇಕು. ಸೊ 32ಗೆ ನಾನು 2 ಇಂಚ್ ಸೇರಿಸಿರೋದ್ರಿಂದ 34 ಆಡ್ ಮಾಡ್ಕೊಳ್ಳಿ. 136 ಪ್ಲಸ್ 34 170. 170ಗೆ ನೀವು ಇಲ್ಲಿ 2 ಇಂಚ್ ಮತ್ತೆ ಆಡ್ ಮಾಡಿ. ಯಾಕಂದ್ರೆ ಇಲ್ಲಿ ಹಾಫ್ ಇಂಚ್ ಮೈನಸ್ ಆಗುತ್ತೆ, ಈ ಕಡೆ ಕೂಡ ನಿಮ್ಗೆ ಹಾಫ್ ಇಂಚ್ ಮೈನಸ್ ಆಗುತ್ತೆ. ಇಲ್ಲಿ ನಮ್ಗೆ ಫೋಲ್ಡಿಂಗ್ ಬರುತ್ತೆ, ಇಲ್ಲಿ ಎರಡು ಕಡೆ ಫೋಲ್ಡಿಂಗ್ ಬರುತ್ತೆ, 1 ಇಂಚ್ ನಮ್ಗೆ ಫೋಲ್ಡಿಂಗ್ ಬಂದಿರುತ್ತೆ. ಸೊ ಅದು 2 ಇಂಚ್ ಅಂತ ತಗೊಂಡಿದ್ದೀನಿ. ಸೊ ಟೋಟಲ್ ನನಗೆ ಬೇಕಾಗಿರೋ ಫ್ಯಾಬ್ರಿಕ್ 172 ಇಂಚಸ್. ಸೊ ಇದು ನೀವು ಸಾರಿನಲ್ಲಿ ಕಟ್ ಮಾಡ್ತಿದ್ದೀರಾ ಅಂದ್ರೆ ಟೇಪ್ ಯೂಸ್ ಮಾಡಿ 172 ಅಂತ ಪೂರ್ತಿ ತಗೋಬಹುದು. ಇಲ್ಲ ನೀವು ಮೀಟರ್ ಆಗಿ ಕನ್ವರ್ಟ್ ಮಾಡ್ತೀರಾ ಅಂದ್ರೆ ಏನಾದ್ರು ನೀವು ಫ್ಯಾಬ್ರಿಕ್ ತರಬೇಕು ಹೊರಗಡೆಯಿಂದ ಅಂದ್ರೆ ನೀವು ಇದನ್ನ 172 ನ ಮೀಟರ್ ಆಗಿ ಕನ್ವರ್ಟ್ ಮಾಡ್ಬೋದು. ಯಾವ ರೀತಿ ಅಂದ್ರೆ 172 ಡಿವೈಡೆಡ್ ಬೈ 40 ಅಂತ ಮಾಡಿ. ಆಕ್ಚುಲಿ 1 ಮೀಟರ್ಗೆ 39.5 ಅಂತ ಬರುತ್ತೆ. ಸೊ ನಾವು 40 ತಗೊಂಡ್ರೆ ಏನು ಪ್ರಾಬ್ಲಮ್ ಏನಿಲ್ಲ. ಸೊ 172 ಡಿವೈಡೆಡ್ ಬೈ 40 ಮಾಡಿ. 4.3 ಅಂದ್ರೆ ನಾನು ಈ ಸ್ಕರ್ಟಿಗೆ ಯೂಸ್ ಮಾಡಿರೋ ಬಟ್ಟೆ 4.3 ಅಂತ, 4.5 ಮೀಟರ್ ಅಂತ. ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ. 4.5 ಮೀಟರ್ ಆದ್ರೆ ನಾನು ಈ ಸ್ಕರ್ಟ್ ರೆಡಿ ಮಾಡಿದೀನಿ ಅಂತ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಬಹುದು. ಹಾಗೆ ಈ ಡ್ರೆಸ್ ಕಂಪ್ಲೀಟ್ ವರ್ಕ್ಶಾಪ್ ನಿಮ್ಗೆ ಜಸ್ಟ್ 499 ಅಮೌಂಟ್ಗೆ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ ಬಾಡಿ ಮೆಜರ್ಮೆಂಟು, ಹಾಗೆ ಫ್ಯಾಬ್ರಿಕ್ ಕ್ಯಾಲ್ಕುಲೇಷನ್, ಕಟಿಂಗು, ಸ್ಟಿಚಿಂಗು, ಇದ್ರ ಜೊತೆಗೆ ಚಿಕ್ಕ ಮಗುಗೆ ಯಾವ ರೀತಿ ನಾವು ಬಾಡಿ ಮೆಜರ್ಮೆಂಟ್ ತಗೊಂಡು ಲಂಗ ಬ್ಲೌಸ್ ಸ್ಟಿಚ್ ಮಾಡ್ಬೋದು, ಎರಡು ವಿಡಿಯೋ 499ಗೆ ಸಿಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಇಲ್ಲೇನು ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರು, ಇದಕ್ಕೆ ಕಾಲ್ ಮಾಡಿ ಡೀಟೇಲ್ ತಗೋಬಹುದು. ಥ್ಯಾಂಕ್ ಯು.